ಕೊಡ್ತಾರೆ. ಅದನ್ನ ಈ ವರ್ಷವೂ ಮಾಡ್ತಾ ಇದ್ದಾರೆ. ಅದನ್ನ ಲೈಫಲ್ಲಿ ಮನುಷ್ಯನಿಗೆ ಜನಕ್ಕೆ ಏನು ಬೇಕು ಕೊಡ್ಬೋದು, ನಮಗೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ತಾರೆ. ಆದರೆ ಊಟ ಕೊಟ್ಟರೆ ಸಾಕಪ್ಪ, ಹೊಟ್ಟೆ ತುಂಬಿದೆ, ಊಟ ಸಾಕು ಅಂತ ಹೇಳ್ತಾರೆ. ಅದೊಂದರಲ್ಲೇ ಜನಕ್ಕೆ ತೃಪ್ತಿ ಸಿಗೋದು, ಬೇರೆ ಯಾವುದರಲ್ಲಿ ತೃಪ್ತಿ ಸಿಗೋದಿಲ್ಲ. ಇವತ್ತು ಈ ರೇಷನ್ ಕಿಟ್ ಕೊಡೋದ್ರಿಂದ ಏನಂದರೆ, ಇವತ್ತು ಒಂದು ಹಬ್ಬ, ಇವತ್ತು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ನಾವು ರೇಷನ್ ಕಿಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, 10 ಜನಕ್ಕಾಗ್ಬೋದು, 20 ಜನಕ್ಕಾಗ್ಬೋದು, 30 ಜನಕ್ಕಾಗ್ಬೋದು ರೇಷನ್ ಕಿಟ್ಟನ್ನು ಕೊಟ್ಟರೆ ಆ ದೇವರು ನೆಕ್ಸ್ಟ್ ವರ್ಷ ಅವರು ರೇಷನ್ ಕಿಟ್ ಅವರೇ ತಗೊಳ್ಳೋ ರೀತಿಯಲ್ಲಿ ಆ ದೇವರು ಆಶೀರ್ವಾದ ಮಾಡಿ ಅಂತ ನಾವೆಲ್ಲ ತಿಳ್ಕೊಳ್ತೀವಿ. ನೆಕ್ಸ್ಟ್ ವರ್ಷ ಬಡವರು ಈ ವರ್ಷಕ್ಕೆ 100 ಜನ ಇರ್ಬೋದು, ಬರೋ ವರ್ಷಕ್ಕೆ 50 ಜನ, ಅದಕ್ಕೆ ಬರೋ ವರ್ಷಕ್ಕೆ 10 ಜನ ಆಗಿದೆ. ಆಗ ನೆಕ್ಸ್ಟ್ ಇಯರ್ಗೆ ಬಡವರು ಇರ್ಬೋದು, ಅವರೇ ತಗೊಳ್ಳುವಂಥ ಶಕ್ತಿ ಆ ದೇವರು ಎಲ್ಲರಿಗೂ ಕೊಡಬೇಕು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಕೈಮಣ್ಣ ಅವರು, ಹಿರಿಯರು, ಮುಕ್ಕಳ್ಳಿ ಸಾಬ್, ನಮ್ಮ ಶಿವಕುಮಾರ್ ಅವರು, ಹನ್ನೀರಣ್ಣ ಅವರು, ಕೌನ್ಸಿಲರ್ ಸಾದಿಕಣ್ಣ ಅವರು, ಕೌನ್ಸಿಲರ್ ನಮ್ಮ ಫೈರೋಜ್ ಅವರು, ಗೋಪಾಲಣ್ಣ, ಎಲ್ಲ ಹಿರಿಯ ಮುಖಂಡರು, ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ನೀವೆಲ್ಲರೂ ಇದ್ದೀರಾ. ಎಲ್ಲರೂ ಏನಂದರೆ ಹಬ್ಬ ಅನ್ನೋದು ನಮ್ಮ ಆಚರಣೆ, ಹಬ್ಬ ಅನ್ನೋದು ನಮ್ಮ ಪದ್ಧತಿ, ನಮ್ಮ ಸಿದ್ಧಾಂತ, ನಮ್ಮ ಒಂದು ಮನೆ ಕೆಲಸ ಇದೆ. ಇದನ್ನು ನಾವು ಮರಿಬಾರ್ದು. ನಮ್ಮ ಹಳೆಯದನ್ನು ನಾವು ಮರಿಬಾರ್ದು. 1500 ವರ್ಷದ ಇತಿಹಾಸವುಳ್ಳಂಥ ಇವತ್ತು ಬರ್ತ್ಡೇ ಕಾರ್ಯಕ್ರಮ ಇದು. 1500 ವರ್ಷ ಮಹಮ್ಮದ್ ಪ್ರಭು 1500 ವರ್ಷ ಕಾರ್ಯಕ್ರಮ ಇದು. 1500 ವರ್ಷಗಳಿಂದ ನಾವು ಮರೀದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನುಷ್ಯರು ಹೆಂಗೆ ಎಷ್ಟು ಒಂದು ಜ್ಞಾಪಕಾರ್ಥವಾಗಿರಬೇಕು. ಇದು ಈ ರೀತಿಯಲ್ಲಿ ಕಾರ್ಯಕ್ರಮ ಎಲ್ಲವೂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿ ಹೋಗ್ಬೇಕಾಗ್ತಾ ಇದೆ. ಇದೆಲ್ಲ ಕಂಟಿನ್ಯೂ ಆಗಿ ಹೋಗ್ಬೇಕಂದ್ರೆ ಯುವಕರೆಲ್ಲ ಇದಕ್ಕೆ ಪ್ರೋತ್ಸಾಹಿಸಬೇಕು, ಜನಗಳಿಗೆ ಸಹಾಯ ಮಾಡಬೇಕು. ನಮ್ಮ ಕೈಯಲ್ಲಾದರೆ 10 ಜನಕ್ಕೆ ಸಹಾಯ ಮಾಡಬೇಕು. ಕೈಯಲ್ಲಾಗದೇ ಇದ್ದರೆ ನಾವೇನು ಮಾಡೋಕ್ಕೆ ಹೋಗ್ಬಾರ್ದು, ಮನೆಯಲ್ಲಿ ಊಟ ಮಾಡ್ಕೊಂಡು ಇದ್ಬಿಡ್ಬೇಕು. ಆದ್ದರಿಂದ ಎಲ್ಲರಿಗೂ ನಾನು ಹೇಳೋದಷ್ಟೇ, ಇವತ್ತು ಈದ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ, ಯುವಕರು ಏನು ಕಮಿಟಿ ಎಲ್ಲ ಇದೆ, ನಿಮ್ಮ ಕಮಿಟಿಗೆಲ್ಲ ನಾನು ಧನ್ಯವಾದಗಳು ತಿಳಿಸಿ. ವರ್ಷವೂ ಕಾರ್ಯಕ್ರಮ ಮಾಡಿ, ಆದರೆ ಜನ ಕಮ್ಮಿ ಆಗಬೇಕು, ಬಡವರು ಇರಬಾರ್ದು, ನಮಗೆ ಅವರು ಶ್ರೀಮಂತರಾಗಬೇಕು, ಆ ದೇವರು ಅವ್ರಿಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.